संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಭೂತ ಪ್ರೇತಗಳ ವಿಷಯಗಳು ಭಯಾನಕ ಸ್ಥಳಗಳಲ್ಲಿ ನಡೆಯುತ್ತವೆ ಅನ್ನೋದು ದೊಡ್ಡ ವಿಷಯವೇ ಅಲ್ಲ. ಆದ್ರೆ ಟೆಂಪಲ್ಗಳು ಇರುವ ಸ್ಥಳದಲ್ಲಿ ಕೂಡ ಇಂಥ ವಿಷಯಗಳು ನಡೆಯುತ್ತವೆ ಅಂದ್ರೆ ಆಗ ಏನಾಗುತ್ತೆ? ಈ ರೀತಿಯ ವಿಷಯಗಳನ್ನು ಕೇಳಿದ್ರೆ ಯಾರ್ ಬೇಕಾದ್ರೂ ಶಾಕ್ ಆಗುವಂತದ್ದೇ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಇದೇ ತರಹದ ಸ್ಟೋರಿಯ ಬಗ್ಗೆ ಮಾತನಾಡಿಕೊಳ್ಳೋಣ. ಅದನ್ನ ಕೇಳಿದ ನಂತರ ನಿಜವಾಗ್ಲೂ ದೇವರಿದ್ದಾನೆ ಅನಿಸಬಹುದು. ಅದಕ್ಕೆ ಈ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮತ್ತೆ ತಡ, ಲೆಟ್ಸ್ ಸ್ಟಾರ್ಟ್ ಟುಡೇ ಎಪಿಸೋಡ್. ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಮಾಡುವ ಎಲ್ಲಾ ವಿಡಿಯೋಗಳು ಕೂಡ ನೋಟಿಫಿಕೇಶನ್ ರೂಪದಲ್ಲಿ ನಿಮಗೆ ತಲುಪುತ್ತವೆ. ಬನ್ನಿ ಮತ್ತಿನ್ನೇಕೆ ತಡ, ಡೈರೆಕ್ಟ್ ಆಗಿ ವಿಡಿಯೋ ನೋಡೋಣ. ಇಂಡಿಯಾದಲ್ಲಿ ಮಾತ್ರವಲ್ಲ, ಪ್ರಪಂಚದ ಪೂರ್ತಿ ಕೇದಾರ್ನಾಥ್ ಟೆಂಪಲ್ ಮೋಸ್ಟ್ ಮಿಸ್ಟೀರಿಯಸ್ ಟೆಂಪಲ್ ಗಳಲ್ಲಿ ಒಂದು. ಇಂಡಿಯಾದ ಉತ್ತರಾಖಂಡದಲ್ಲಿರುವ ರುದ್ರ ಪ್ರಯೋಗದಲ್ಲಿ ಕೇದಾರ್ನಾಥ್ ಟೆಂಪಲ್ ಇದೆ. ಶಿವನನ್ನು ಪೂಜಿಸುವ ಈ ಮಂದಿರವು ಹಿಂದೂಗಳು ಪೂಜಿಸುವ ಎಲ್ಲಾ ಪವಿತ್ರ ದೇವಾಲಯಗಳಿಗಿಂತ ಪ್ರಸಿದ್ಧವಾದದ್ದು. ಯಾರಾದ್ರೂ ಈ ದೇವಾಲಯಕ್ಕೆ ಹೋಗಿ ಆ ಶಿವನನ್ನು ದರ್ಶನ ಮಾಡಿ ಪೂಜೆಗಳನ್ನು ಮಾಡುತ್ತಾರೋ ಅವರು ಜೀವನದಲ್ಲಿ ತುಂಬಾ ಸಂತೋಷವಾಗಿ ಇರುತ್ತಾರೆ. ಏಕೆಂದ್ರೆ ಆ ದೇವಸ್ಥಾನದ ದರ್ಶನ ಮಾಡುವುದು ಎಲ್ಲರಿಂದಲೂ ಕೂಡ ಸಾಧ್ಯವಾಗುವುದಿಲ್ಲ. ಅಂದ್ರೆ ನೀವು ತಿಳಿದುಕೊಳ್ಳುವ ವಿಷಯವೇನೆಂದ್ರೆ, ಅಸಲಿಗೆ ಈ ಕೇದಾರ್ನಾಥ ಟೆಂಪಲ್ ಅನ್ನ ಯಾರು, ಯಾವಾಗ, ಹೇಗೆ ನಿರ್ಮಿಸಿದರು? ಈ ಪ್ರಶ್ನೆಗೆ ಉತ್ತರ ಯಾರ ಬಳಿಯೂ ಕೂಡ ಇಲ್ಲ. ಆದ್ರೆ ಪುರಾಣಗಳ ಪ್ರಕಾರ ಕೇದಾರ್ನಾಥ ಟೆಂಪಲ್ ಅನ್ನು ಪಾಂಡವರು ನಿರ್ಮಿಸಿದ್ದರು. ಆದ್ರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ತರಹ ಪ್ರೂಫ್ ಇನ್ನೂ ದೊರಕಿಲ್ಲ. ಆದ್ರೆ ಇದರ ಹಿಂದೆ ಇನ್ಯಾವುದೋ ರಹಸ್ಯ ಅಡಗಿಕೊಂಡಿರಬಹುದು. ಇದೊಂದೇ ಅಲ್ಲದೆ ಸ್ನೇಹಿತರೆ, ಇನ್ನೂ ಎಷ್ಟೋ ರಹಸ್ಯಗಳು ಕೇದಾರ್ನಾಥ ಟೆಂಪಲ್ ನಲ್ಲಿ ಅಡಗಿಕೊಂಡಿವೆ. ಏಕೆಂದ್ರೆ ಕೇದಾರ್ನಾಥ ಟೆಂಪಲ್ ನ ನಿರ್ಮಾಣವನ್ನು ನೋಡಿದ್ರೆ ನೀವು ಕೂಡ ತುಂಬಾ ಆಶ್ಚರ್ಯವಾಗುತ್ತೀರಾ. ಕೇದಾರ್ನಾಥ್ ಟೆಂಪಲ್ ನಿರ್ಮಿಸುವ ಸಮಯದಲ್ಲಿ ಯೂಸ್ ಮಾಡಿದ ಕಲ್ಲು ಬಂಡೆಗಳು ಇಂಟರ್ ಲಾಕಿಂಗ್ ನಿಂದ ಹೇಗೆ ಅರೇಂಜ್ ಮಾಡಿದ್ದಾರೆ ಅಂದ್ರೆ ಈಗಿನ ಮೋಸ್ಟ್ ಟ್ಯಾಲೆಂಟೆಡ್ ಇಂಜಿನಿಯರ್ ಗಳು ಕೂಡ ಆ ರೀತಿ ಕಟ್ಟಲಾಗುವುದಿಲ್ಲ. ಕೇದಾರ್ನಾಥ್ ಟೆಂಪಲ್ ಸಾವಿರಾರು ವರ್ಷಗಳಷ್ಟು ಪುರಾತನವಾದದ್ದು. ಈ ಟೆಂಪಲ್ ಅನ್ನು ನಿರ್ಮಿಸಿದ ಸಮಯದಲ್ಲಿ ಈಗ ನಮ್ಮಲ್ಲಿರುವ ಮೋಸ್ಟ್ ಟೆಕ್ನಾಲಜಿ ಇಂಜಿನಿಯರ್ಸ್ ಗಳು ಕೂಡ ಆ ಸಮಯದಲ್ಲಿ ಇರಲಿಲ್ಲ. ಇದ್ರೂ ಕೂಡ ಆ ರೀತಿ ನಿರ್ಮಿಸಲು ಆಗ್ತಿರ್ಲಿಲ್ಲ. ಈ ರೀತಿಯ ಟೆಕ್ನಾಲಜಿ ಇಲ್ಲದ ಆ ದಿನಗಳಲ್ಲಿ ಈ ರೀತಿಯ ಟೆಂಪಲ್ ಅನ್ನ ನಿರ್ಮಿಸಿರುವುದು ಅದ್ಭುತ ಅಂತಾನೆ ಹೇಳ್ಬಹುದು. ಎಂತಹ ದೊಡ್ಡ ಚಂಡಮಾರುತ ಬಂದ್ರು, ಭೂಕಂಪವಾದ್ರೂ ಈ ಟೆಂಪಲ್ಗೆ ಏನು ಕೂಡ ಆಗುವುದಿಲ್ಲ. 16 ಜೂನ್ 2013ರಲ್ಲಿ ಬಂದ ಪ್ರವಾಹದಿಂದ ಉತ್ತರಾಖಂಡವೆಲ್ಲ ಪೂರ್ತಿ ಮುಳುಗಿ ಧ್ವಂಸವಾಯಿತು. ಹೊಸದಾಗಿ ಕಟ್ಟಿದ ಅದೆಷ್ಟೋ ಮನೆಗಳು ಕೂಡ ಧ್ವಂಸವಾಗಿ ಹೋದವು. ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಕೂಡ ನೀರಿನಲ್ಲಿ ತೇಲಾಡಿದವು. ಆದ್ರೆ ಕೇದಾರ್ನಾಥ್ ಟೆಂಪಲ್ ಗೆ ಮಾತ್ರ ಯಾವುದೇ ತರಹ ನಷ್ಟ ಕೂಡ ಆಗಲಿಲ್ಲ. ದೇವಸ್ಥಾನದಲ್ಲಿರೋ ಒಂದು ಕಲ್ಲು ಕೂಡ ಕದಲಲಿಲ್ಲ. ಪ್ರವಾಹದ ಪ್ರಭಾವದಿಂದ ಟೆಂಪಲ್ ಪೂರ್ತಿ ನೀರಿನಲ್ಲಿ ಮುಳುಗಿ ಹೋಗಿತ್ತು. ಆದ್ರೆ ಟೆಂಪಲ್ ಗೆ ಮಾತ್ರ ಏನೂ ಆಗಿರಲಿಲ್ಲ. ಸಾವಿರಾರು ವರ್ಷಗಳ ಹಿಂದೆ ದೇವಸ್ಥಾನ ಹೇಗಿತ್ತೋ ಅದಾದ ನಂತರವೂ ಕೂಡ ದೇವಸ್ಥಾನ ಹಾಗೆಯೇ ಇದೆ. ಇದರಲ್ಲಿ ದೊಡ್ಡತನವೇನಿದೆ? ತುಂಬಾ ಪುರಾತನ ದೇವಸ್ಥಾನಗಳು ಕೂಡ ಏನು ಆಗಿಲ್ಲವಲ್ಲ ಅಂತ ನಿಮಗೆ ಅನಿಸಬಹುದು. ಈಗ ನಾನು ಹೇಳುತ್ತಿರುವುದನ್ನ ಕೇಳಿ ನಿಜವಾಗ್ಲೂ ನಿಮ್ಮ ರೋಮಗಳು ನಿಂತುಕೊಳ್ಳುತ್ತವೆ. 2013ರಲ್ಲಿ ಬಂದಂತ ಪ್ರವಾಹದಿಂದ ಉತ್ತರಾಖಂಡ ಪೂರ್ತಿ ನೀರಿನಲ್ಲಿ ಮುಳುಗಿ ಹೋಯಿತು. ಎಲ್ಲಿ ನೋಡಿದ್ರು ನೀರು ಮಾತ್ರವೇ ಕಾಣಿಸ್ತಿತ್ತು. ಆ ಸಮಯದಲ್ಲಿ ಆ ಪ್ರವಾಹದ ಹಾನಿಗೆ ಬೆಟ್ಟದ ಮೇಲೊಂದು ದೊಡ್ಡ ಕಲ್ಲು ಬಂಡೆ ಉಳಿಕೊಂಡು ಕೇದಾರ್ನಾಥ ಟೆಂಪಲ್ ನ ಮುಂದೆ ಹೋಗಿ ನಿಂತಿತು. ಅಲ್ಲಿ ನಿಂತುಕೊಂಡು ಬರುವ ಪ್ರವಾಹವನ್ನ 2 ಭಾಗಗಳನ್ನಾಗಿ ಮಾಡಿತು. ಅಷ್ಟೇ ಅಲ್ಲದೆ ಪೂರ್ತಿ ಪ್ರವಾಹದ ಪ್ರಭಾವವು ಟೆಂಪಲ್ ನ ಅಟ್ಯಾಕ್ ಮಾಡದ ಹಾಗೆ ಆ ಕಲ್ಲು ಬಂಡೆ ಅಡ್ಡವಾಗಿ ನಿಂತು ಪ್ರವಾಹದ ರಭಸವನ್ನ ಕಡಿಮೆ ಮಾಡಿತು. ಇದರಿಂದಲೇ ಕೇದಾರ್ನಾಥ ಟೆಂಪಲ್ ಇವತ್ತಿಗೂ ಕೂಡ ಸುರಕ್ಷಿತವಾಗಿದೆ. ಈಗಿನ ಕಾಲದಲ್ಲಿ ಕಟ್ಟಿದ ದೊಡ್ಡ ದೊಡ್ಡ ಟೆಕ್ನಾಲಜಿ ಬಿಲ್ಡಿಂಗ್ಸ್ ಕೂಡ ಆ ಪ್ರವಾಹದ ಹೊಡೆತಕ್ಕೆ ತಡೆದುಕೊಳ್ಳಲಾಗದೆ ನೆಲಸಮವಾಗಿ ಹೋದವು. ಆದ್ರೆ ಕೇದಾರ್ನಾಥ ಟೆಂಪಲ್ ಗೆ ಮಾತ್ರ ಏನು ಕೂಡ ಆಗಲಿಲ್ಲವೇಕೆ? ಒಂದು ಕಡೆ ಬಿಲ್ಡಿಂಗ್ಸ್ ಗಳೆಲ್ಲ ಡಿಸ್ಟ್ರಾಯ್ ಆಗ್ತಿದ್ರೆ, ಇನ್ನೊಂದು ಕಡೆ ಒಂದು ದೊಡ್ಡ ಕಲ್ಲು ಬಂಡೆ ಕೇದಾರ್ನಾಥ ದೇವಸ್ಥಾನವನ್ನ ಪ್ರವಾಹದ ರಭಸದಿಂದ ಪ್ರೊಟೆಕ್ಟ್ ಮಾಡುತ್ತಿತ್ತು. ಈ ಘಟನೆಯಿಂದ ಭಕ್ತರೆಲ್ಲರಿಗೂ ಕೇದಾರ್ನಾಥ ಟೆಂಪಲ್ ಮೇಲೆ ಭಕ್ತಿ ಇನ್ನೂ ಜಾಸ್ತಿ ಆಯಿತು. ಆ ಸಮಯದಲ್ಲಿ ಭಕ್ತರೆಲ್ಲರೂ ಕೂಡ ಸ್ವಲ್ಪ ಕಿಲೋಮೀಟರ್ಗಳ ದೂರ ಕಾಲು ನಡಿಗೆಯಲ್ಲೇ ಬಂದು ದೇವಸ್ಥಾನದ ದರ್ಶನ ಮಾಡಿದರು. ಸ್ನೇಹಿತರೆ, ನಿಜವಾಗಿಯೂ ಈ ಟೆಂಪಲ್ ನಲ್ಲಿ ತುಂಬಾ ರಹಸ್ಯಗಳು ಅಡಗಿಕೊಂಡಿವೆ. ಆದ್ದರಿಂದಲೇ
ಕೇದಾರನಾಥ ಟೆಂಪಲ್ ಅನ್ನ ಇಂಡಿಯಾದ ಮೋಸ್ಟ್ ಮಿಸ್ಟೀರಿಯಸ್ ಅಂಡ್ ಪವಿತ್ರವಾದ ಟೆಂಪಲ್ ಎಂದು ಕರೆಯುತ್ತಾರೆ. ಕೇದಾರ್ನಾಥ್ ನಲ್ಲಿ ಒಂದು ಕೊಳವಿದೆ, ಅದರ ಹೆಸರು ರೇತಾನ್ ಕೊಳ. ಕೇದಾರ್ನಾಥ ದರ್ಶನಕ್ಕೆ ಹೋದವರಿಗೆ ರೇತಾನ್ ಕೊಳದ ಬಗ್ಗೆ ಚೆನ್ನಾಗಿಯೇ ಗೊತ್ತಿರುತ್ತೆ. ಹಾಗಾದ್ರೆ ಇದರ ವಿಶೇಷತೆ ಏನಂದ್ರೆ, ಯಾರಾದ್ರೂ ಈ ಕೊಳದ ಮುಂದೆ ಕುಳಿತುಕೊಂಡು ಓಂಕಾರ ಸ್ಮರಿಸಿದ್ರೆ ಈ ಕೊಳದಿಂದ ಗುಳಿಗಳು ಬರುತ್ತವೆ. ನಿಜವಾಗ್ಲೂ ಇದು ಸಾಮಾನ್ಯ ವಿಷಯವೇನಲ್ಲ. ಅದರಿಂದ ಈ ವಿಷಯದ ಬಗ್ಗೆ ತಿಳಿದುಕೊಳ್ಳಲು ತುಂಬಾ ಜನ ಸೈಂಟಿಸ್ಟ್ ಗಳು ಇಲ್ಲಿಗೆ ಬಂದು ಶೋಧನೆ ಮಾಡಿದ್ರು. ಏಕೆ ಹೀಗೆ ನಡೀತಿದೆ ಅಂತ ತಿಳಿದುಕೊಳ್ಳಲು ಶೋಧನೆಯನ್ನ ಮಾಡಿದ್ರು. ಆಗ್ಲೂ ಕೂಡ ಅದಕ್ಕೆ ಕಾರಣವೇನು ಅಂತ ಕಂಡುಹಿಡಿಯಲು ಆಗ್ಲಿಲ್ಲ. ಈಗಲೂ ಕೂಡ ಈ ವಿಷಯದ ಬಗ್ಗೆ ಶೋಧನೆಗಳು ನಡೆಯುತ್ತಾನೆ ಇದ್ದಾವೆ. ಸ್ನೇಹಿತರೆ, ಒಂದು ವೇಳೆ ಇದರ ಬಗ್ಗೆ ನಿಮಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಕೇದಾರನಾಥ ಟೆಂಪಲ್ 6 ತಿಂಗಳು ತೆಗೆದಿರುತ್ತೆ, ಉಳಿದ 6 ತಿಂಗಳು ಮುಚ್ಚಿರುತ್ತೆ. ಇನ್ನು 6 ತಿಂಗಳು ಮುಚ್ಚಿದ ಸಮಯದಲ್ಲಿ ಎಷ್ಟೋ ವಿಚಿತ್ರವಾದ ಸಂಗತಿಗಳು ಅಲ್ಲಿ ನಡೆಯುತ್ತವೆ. ಅಲ್ಲಿ ವಾಸಿಸುವ ಜನರು ಕೂಡ ಈ ಸಂಗತಿಗಳಿಂದ ಫೀಲ್ ಆಗ್ತಾರೆ. ಕೇದಾರನಾಥದಲ್ಲಿ ವಾಸಿಸುವ ಜನರು ಹೇಳಿದ ಪ್ರಕಾರ 6 ತಿಂಗಳು ದೇವಸ್ಥಾನವನ್ನ ಕ್ಲೋಸ್ ಮಾಡಿದ ಸಮಯದಲ್ಲಿ ಯಾರು ಕೂಡ ದೇವಸ್ಥಾನದ ಬಳಿ ಹೋಗುವುದಿಲ್ಲ. ಎಂತಹ ವಿಐಪಿಗೂ ಕೂಡ ಟೆಂಪಲ್ ಬಳಿ ಪ್ರವೇಶವಿರುವುದಿಲ್ಲ. ಒಂದು ಸಾರಿ ದೇವಸ್ಥಾನದ ಬಾಗಿಲನ್ನ ಮುಚ್ಚಿದರೆ 6 ತಿಂಗಳ ನಂತರವೇ ಮತ್ತೆ ತೆಗೆಯುವುದು. ಆ 6 ತಿಂಗಳು ದೇವಸ್ಥಾನದ ಆವರಣದಲ್ಲಿ ಕ್ಲೀನಿಂಗ್ ಕೂಡ ಇರುವುದಿಲ್ಲ. ಕ್ಲೋಸ್ ಮಾಡುವ ಮುನ್ನ ಅಖಂಡ ದೀಪವನ್ನು ಬೆಳಗಿಸಿ ಕ್ಲೋಸ್ ಮಾಡುತ್ತಾರೆ. 6 ತಿಂಗಳ ನಂತರ ಮತ್ತೆ ಓಪನ್ ಮಾಡಿದ್ರೆ ಅಲ್ಲಿ ಅಖಂಡ ದೀಪ ಬೆಳಗುತ್ತಾನೆ ಇರುತ್ತೆ. ಸ್ನೇಹಿತರೆ, ಏನಾದ್ರೂ ನಮ್ಮ ಮನೆಯ ರೂಮ್ ನ ಕ್ಲೋಸ್ ಮಾಡಿ ಹೋದ್ರೇನೆ ಡಸ್ಟ್ ನಿಂದ ರೂಮ್ ತುಂಬಿ ಹೋಗಿರುತ್ತೆ. ಆ ರೂಮ್ ಮೊದಲ ತರ ಇರೋದಿಲ್ಲ. ಆದ್ರೆ ಇಲ್ಲಿ 6 ತಿಂಗಳ ನಂತರವೂ ಕೂಡ ಕೇದಾರನಾಥ ಟೆಂಪಲ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಎಲ್ಲ ಕ್ಲೀನ್ ಆಗೇ ಇರುತ್ತೆ. ಕ್ಲೋಸ್ ಮಾಡೋ ಸಮಯದಲ್ಲಿ ಹೇಗಿತ್ತೋ ನಂತರವೂ ಕೂಡ ಹಾಗೇ ಇರುತ್ತದೆ. ಆದ್ರೆ ಆ 6 ತಿಂಗಳವರೆಗೂ ಅಖಂಡ ದ್ವೀಪ ಉರಿಯುತ್ತಿರುವುದು ನಿಜವಾಗ್ಲೂ ಆಶ್ಚರ್ಯ ಪಡಬೇಕಾದ ವಿಷಯವೇ. ಪುರಾಣಗಳ ಪ್ರಕಾರ ಟೆಂಪಲ್ ಕ್ಲೋಸ್ ಆದ 6 ತಿಂಗಳು ಕೂಡ ದೇವಾನು ದೇವತೆಗಳು ಬಂದು ಒಳಗಡೆ ಪೂಜೆಯನ್ನ ಮಾಡ್ತಾ ಇರ್ತಾರಂತೆ. ಅಲ್ಲಿನ ಸ್ಥಳೀಯರು ಕೂಡ ಇದನ್ನೇ ಹೇಳ್ತಾರೆ. ಈ ರೀತಿಯ ವಿಸ್ಮಯಕಾರಿ ಘಟನೆಗಳು ಕೇದಾರನಾಥ ಟೆಂಪಲ್ ನಲ್ಲಿ ಮಾತ್ರ ನಡೆಯುತ್ತವೆ. ಆದ್ದರಿಂದಲೇ ಕೇದಾರನಾಥ ಟೆಂಪಲ್ ನಲ್ಲಿ ಏನೋ ಶಕ್ತಿ ಇದೆ ಎಂದು ಅಲ್ಲಿನ ಜನರು ನಂಬುತ್ತಾರೆ. ಆದ್ದರಿಂದಲೇ ಭಕ್ತರು ಕೇದಾರನಾಥ ಟೆಂಪಲ್ ಅನ್ನ ಪವಿತ್ರವಾದ ಸ್ಥಳವೆಂದು ಭಾವಿಸಿದ್ದಾರೆ. ಕೇದಾರನಾಥ ಟೆಂಪಲ್ ಅನ್ನು ಇಂಡಿಯಾದ ಯಾವುದೇ ಟೆಂಪಲ್ ಗಳ ಜೊತೆ ಯಾವುದೇ ಕಾರಣಕ್ಕೂ ಹೋಲಿಕೆ ಮಾಡುವುದಿಲ್ಲ. ಕೇದಾರನಾಥ ಟೆಂಪಲ್ ನಲ್ಲಿ ಭಕ್ತಾದಿಗಳು ಫೀಲ್ ಆಗುವಷ್ಟು ಬೇರೆ ಯಾವುದೇ ಸ್ಥಳದಲ್ಲಿಯೂ ಕೂಡ ಆಗುವುದಿಲ್ಲ. ಟೆಂಪಲ್ ನ ಒಳಗಡೆ ಕಾಲಿಡುತ್ತಿದ್ದ ಹಾಗೆಯೇ ಪ್ರತಿಯೊಬ್ಬರಿಗೂ ಒಂದು ಆಧ್ಯಾತ್ಮಿಕ ಭಾವನೆ ಕಲ್ಪಿತವಾಗುತ್ತದೆ. ಕೇದಾರನಾಥ ಟೆಂಪಲ್ ನಲ್ಲಿ ನಡೆಯುವ ಚಮತ್ಕಾರಗಳು ಪ್ರಕೃತಿಗೆ ವಿರುದ್ಧವಾಗಿರುತ್ತವೆ, ಸೈನ್ಸ್ ಗೆ ಪೂರ್ತಿಯಾಗಿ ಆಪೋಸಿಟ್ ಆಗಿ ಇರುತ್ತವೆ. ಅಲ್ಲಿನ ವಿಸ್ಮಯಕಾರಿ ಘಟನೆಗಳ ಬಗ್ಗೆ ಸೈಂಟಿಸ್ಟ್ ಗಳಿಗೆ ಇವತ್ತಿಗೂ ಕೂಡ ಏನೂ ಅರ್ಥವಾಗುವುದಿಲ್ಲ. ಪ್ರಿಯ ಸ್ನೇಹಿತರೆ, ಕೇದಾರನಾಥ ಟೆಂಪಲ್ ನ ವಿಸ್ಮಯಕಾರಿ ಘಟನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.